ಹೇರ್ ಗ್ರೋತ್ ತುಂಬ ಕಡಿಮೆ ಆಗ್ತಾ ಇದೆ, ಉದುರಲು ಶುರುವಾಗಿದೆ ಅನ್ನುವಂಥವ್ರು ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ. ಒಂದೇ ದಿನದಲ್ಲಿ ಹೇರ್ ಫಾಲ್ ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ಡಬಲ್ ಆಗಲು ಶುರುವಾಗುತ್ತೆ. ಇನ್ನು ಇದು ಸೈಂಟಿಫಿಕ್ ಆಗು ಕೂಡ ಪ್ರೂವ್ ಆಗಿದೆ. ಈರುಳ್ಳಿ ಅನ್ನುವಂಥದ್ದು ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ಉದುರೋದನ್ನು ತಡೆಗಟ್ಟಿ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತುಂಬ ಪವರ್ಫುಲ್ ಆಗಿರುವಂಥ ಆಯಿಲು ಮಾಡ್ಕೊಳ್ಳುವಂಥ ವಿಧಾನ ತುಂಬ ಸುಲಭವಾಗಿದೆ. ದುಪ್ಪಟ್ಟು ವೇಗವಾಗಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೋಬೇಕು, ಉದುರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೋಬೇಕು ಅಂತಿರೋರು ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಹೇರ್ ಆಯಿಲನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಸೂಪರ್ ಫಾಸ್ಟ್ ಹೇರ್ ಗ್ರೋತ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿನ ತಗೋತಾ ಇದ್ದೀನಿ. ಈರುಳ್ಳಿ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ, ಉದುರೋದನ್ನು ತಕ್ಷಣದಲ್ಲಿ ಕಡಿಮೆ ಮಾಡಿ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲು ತುಂಬ ಫಾಸ್ಟಾಗಿ ಬೆಳೆಯುವಂತೆ ಮಾಡುತ್ತೆ. ಈ ಒಂದು ಈರುಳ್ಳಿನಲ್ಲಿ ಇರುವಂತಹ ಸಲ್ಫರ್ ಕಂಟೆಂಟ್ ಏನಿದೆ ಇದು ಗ್ರೋತನ್ನು ಡಬಲ್ ಆಗುವಂತೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದು ಕೊಲಾಜಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡ್ತಾ ಹೋಗೋದ್ರಿಂದ ಕೂದಲು ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ, ಸದೃಢ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಒಂದು ಈರುಳ್ಳಿನ ಬಳಸ್ಕೊಳ್ಳೋದ್ರಿಂದ ಇದು ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ. ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ತಡೆಗಟ್ಟುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ಚಿಕ್ಕನಾಗಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕೋತಾ ಇದ್ದೀನಿ. ಇನ್ನು ಯಾರಿಗೆಲ್ಲ ಈರುಳ್ಳಿ ರಸ ತುಂಬ ಇರಿಟೇಟ್ ಮಾಡುತ್ತೆ, ತಲೆನೋವು ಬರುತ್ತೆ, ಅಥವಾ ಅದನ್ನು ರುಬ್ಬಬೇಕು, ತುರಿಬೇಕು, ಅದರ ರಸವನ್ನು ಅಪ್ಲೈ ಮಾಡ್ಕೋಬೇಕು, ಅದಿಷ್ಟ ಆಗೋದಿಲ್ಲ ಅಂತನೋರು ಈ ಒಂದು ವಿಧಾನವನ್ನು ಅನುಸರಿಸಿ ನೋಡಿ. 100% ಆಗಿ ನಿಮ್ಮ ಹೇರ್ ಗ್ರೋತು ಡಬಲ್ ಆಗ್ತಾ ಹೋಗುತ್ತೆ. ಜೊತೆಗೆ ಈರುಳ್ಳಿನ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೂಡ ಅನಿಸೋದಿಲ್ಲ, ಆ ಸ್ಮೆಲ್ ಕೂಡ ನಮಗೆ ಬರೋದಿಲ್ಲ. ನೋಡಿ, ನಾನು ಕಟ್ ಮಾಡಿರೋಂಥ ಈರುಳ್ಳಿನ ಒಂದು ಗ್ಲಾಸ್ ಜಾರಲ್ಲಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು 10ರಿಂದ 12 ಆಗುವಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಕಾಳು ಮೆಣಸು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟಿ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ. ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಕಾಳು ಮೆಣಸು. ಇದನ್ನು ಸಹ ನಾನು ಈರುಳ್ಳಿಯೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಲವಂಗ ತೊಗೋತಾ ಇದ್ದೀನಿ. ನಾನು ಲವಂಗ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ. ಅಂದರೆ ಒಂದು 15ರಿಂದ 20 ಆಗೋಷ್ಟು ಲವಂಗ ನಾನಿಲ್ಲಿ ತೊಗೋತಾ ಇದ್ದೀನಿ. ಇನ್ನು ಲವಂಗ ಕೂಡ ಅಷ್ಟೇ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ, ಉದುರೋದನ್ನು ತಡೆಗಟ್ತಾ ಹೋಗುತ್ತೆ. ಆ ಕೂದಲು ಮಧ್ಯದಲ್ಲಿ ಕಟ್ಟಾಗ್ತಾ ಇರುತ್ತೆ ಅಥವಾ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ಅದನ್ನು ಸರಿ ಮಾಡಿ ಕೂದಲು ತುಂಬ ಫಾಸ್ಟಾಗಿ ಬೆಳವಣಿಗೆ ಆಗುವಂತೆ ಮಾಡ್ತಾ ಹೋಗುತ್ತೆ. ನೋಡಿ, ಇದಷ್ಟನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ. ಇದರೊಟ್ಟಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆನ ತೊಗೋತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಕೊಬ್ಬರಿ ಎಣ್ಣೆ ಸಹ ಇಲ್ಲಿ ಬಳಸ್ಬೋದು, ಆದರೆ ಸಾಸಿವೆ ಎಣ್ಣೆ ಹಾಕೊಳ್ಳೋದ್ರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗಲು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇನ್ನು ನ್ಯಾಚುರಲ್ ಆಗಿ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಕೂದಲು ತುಂಬ ರಫ್ ಇರುತ್ತೆ, ಅದನ್ನು ಸಾಫ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಡ್ರೈ ಹೇರನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಹೇರ್ ಲಾಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ. ಇನ್ನು ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತ್ ಹೆಚ್ಚಾಗುತ್ತೆ. ಉದುರೋದನ್ನು ಕೂಡ ನಾವು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸಾಸಿವೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು, ಅಂದರೆ ನಾವೇನು ಬಾಟಲ್ ತೊಗೊಂಡಿದ್ವಿ ಅದರ ಒಂದು 3/4 ಭಾಗದಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆನ ನಾನಿಲ್ಲಿ ಇದರೊಟ್ಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಷ್ಟನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಒಂದು 2 ದಿನಗಳವರೆಗೆ ಇದನ್ನು ಬಿಸಿಲಿನಲ್ಲಿ ಕಾಯಿಸ್ಕೋಬೇಕು. ನೋಡಿ, ಈ ರೀತಿ ಬಿಸಿಲು ಹೆಚ್ಚಿರೋವಂಥ ಸಮಯದಲ್ಲಿ ಇಟ್ಬಿಟ್ಟು ಇದನ್ನು ಬಿಸಿಲಿನಲ್ಲಿ ನೀಟಾಗಿ ಈ ಒಂದು ಎಣ್ಣೆಯನ್ನು ಕಾಯಿಸ್ತಾ ಹೋಗೋದ್ರಿಂದ ನಾವೇನು ಹಾಕಿದ್ದೀವಲ್ಲ, ಈರುಳ್ಳಿ ಆಗಿರ್ಬೋದು, ಲವಂಗ, ಕಾಳುಮೆಣಸು, ಇದರ ಎಲ್ಲ ಗುಣಗಳು ನಮ್ಮ ಈ ಒಂದು ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಒಂದು 2 ದಿನಗಳವರೆಗೇನಾದರೂ ಇದನ್ನು ಬಿಸಿಲಿನಲ್ಲಿ ಇಟ್ಟು ನೀಟಾಗಿ ಕಾಯಿಸ್ಕೋಬೇಕು. ನೋಡಿ, ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊತಾ ಇದ್ದೀನಿ. ತುಂಬಾ ಪವರ್ಫುಲ್ ಆಗಿರುವಂಥ, ಅದರಲ್ಲೂ ಹೇರ್ ಗ್ರೋತನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸುವಂಥ ಒಂದು ಒಳ್ಳೆಯ ಹೇರ್ ಗ್ರೋತ್ ಆಯಿಲು ರೆಡಿಯಾಗಿದೆ.
ಇನ್ನು ಯಾರಿಗೆಲ್ಲ ಗ್ರೋತನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಆ ರಸ ತುಂಬ ನಮಗೆ ಕಿರಿಕಿರಿ ಮಾಡುತ್ತೆ, ತುಂಬ ಸ್ಮೆಲ್ ಅನಿಸುತ್ತೆ, ಅದನ್ನು ತುರಿದು ಅದರ ರಸವನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಅಂತನೋರು ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಈರುಳ್ಳಿ ಆಯಿಲನ್ನು ಅಪ್ಲೈ ಮಾಡ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ಹೇರ್ ಗ್ರೋತನ್ನು ಒಂದೇ ದಿನದಲ್ಲಿ ಡಬಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಉದುರ್ತಾ ಇದೆ, ಏನೇ ಮಾಡಿದ್ರು ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋಂಥವ್ರು ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ತಾ ಬನ್ನಿ. ಒಂದೇ ದಿನದಲ್ಲಿ ಉದುರೋದನ್ನು ತುಂಬ ಬೇಗನೆ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲು. ನೋಡಿ, ನಾನು ಈ ಒಂದು ಆಯಿಲ್ ಏನಿತ್ತು ಇದನ್ನು ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಲವಂಗ ಅದೇನಿತ್ತು ಅದನ್ನು ಸಪ್ರೇಟ್ ಮಾಡಿ ಆ ಒಂದು ಆಯಿಲನ್ನು ಮಾತ್ರ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಒಂದು ಎಣ್ಣೆಯನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಇದನ್ನು ನೀವು ಒಂದು 10 ರಿಂದ 15 ದಿನಗಳವರೆಗೆ ಬಳಸ್ಕೋಬೋದು. ಅಂದರೆ ನಾವು ಈರುಳ್ಳಿ ಹಾಕಿರೋದ್ರಿಂದ ತುಂಬ ಸಮಯಗಳವರೆಗೆ ಇಟ್ಟರೆ ಇದು ಸ್ಮೆಲ್ ಆಗುತ್ತೆ. ಅದಕ್ಕೋಸ್ಕರ ಒಂದು ವಾರಕ್ಕೆ 15 ದಿನಕ್ಕಾಗುವಷ್ಟು ಮಾಡಿಕೊಂಡು ತಕ್ಷಣದಲ್ಲೇ ಬಳಸ್ಕೋಬೇಕಾಗುತ್ತೆ. ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇದೆ, ಗ್ರೋತ್ ತುಂಬಾ ಕಡಿಮೆ ಇದೆ, ಎಷ್ಟಿತ್ತೋ ಅಷ್ಟೇ ಇದೆ. ನಾವು ಯಾವುದೇ ರೆಮಿಡಿ, ಯಾವುದೇ ಆಯಿಲನ್ನು ಅಪ್ಲೈ ಮಾಡಿದ್ರೂ ಗ್ರೋತ್ ಅನ್ನೋವಂಥದ್ದು ತುಂಬ ಕಡಿಮೆ ಇದೆ ಅಂತ ಅನ್ನೋರು ಈ ಒಂದು ಆಯಿಲನ್ನು ಒಂದು 2-3 ಬಾರಿ ಅಪ್ಲೈ ಮಾಡಿ ನೋಡಿ. 100% ಆಗಿ ಇದು ನಿಮ್ಮ ಹೇರ್ ಗ್ರೋತನ್ನು ಡಬಲ್ ಮಾಡ್ತಾ ಹೋಗುತ್ತೆ. ನಿಮಗೇನೆ ಅನಿಸೋದಕ್ಕೆ ಶುರುವಾಗುತ್ತೆ ಗ್ರೋತ್ ತುಂಬ ಫಾಸ್ಟಾಗಿ ಆಗ್ತಾ ಇದೆ ಅಂಥೇಳಿ. ನೋಡಿ, ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಈ ಒಂದು ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ ಒಂದು 2-3 ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ. ಅಥವಾ ಹಿಂದಿನ ದಿನ ರಾತ್ರಿ ಅಪ್ಲೈ ಮಾಡಿ ಮಾರನೇ ದಿನ ಹೇರ್ ವಾಶ್ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. ಈ ರೀತಿ ಹಚ್ಚಿಬಿಟ್ಟು ಒಂದು 2-3 ಗಂಟೆ ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಯಾವಾಗೆಲ್ಲ ಎಣ್ಣೆ ಹಚ್ಕೋಬೇಕು ಅಂತಿರ್ತೀರೋ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ. 100% ಆಗಿ ಇದು ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚು ಮಾಡಲು ಸಹಾಯಕವಾಗುತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ಯಾರಿಗೆಲ್ಲ ಈರುಳ್ಳಿ ಸ್ಮೆಲ್ಲಿಂದ ಇರಿಟೇಷನ್ ಆಗುತ್ತೆ, ತಲೆನೋವು ಬರುತ್ತೆ, ಅಥವಾ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಕಿರಿಕಿರಿ ಅನಿಸುತ್ತೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಈರುಳ್ಳಿಯನ್ನು ಅಪ್ಲೈ ಮಾಡ್ತಾ ಹೋಗಿ ಗ್ರೋತನ್ನು ಇದು ತುಂಬ ಫಾಸ್ಟಾಗಿ ಆಗುವಂತೆ ಮಾಡುತ್ತೆ. ಇನ್ನು ಉದುರೋದನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಉಳಿದಿರೋಂಥ ಎಣ್ಣೆಯನ್ನು ಈ ರೀತಿ ನೀಟಾಗಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಇದು ನಿಮಗೆ ಒಂದು 10 ರಿಂದ 15 ದಿನಗಳವರೆಗೆ ಬಳಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ತುಂಬ ಸರಳವಾಗಿ ಮನೆಯಲ್ಲೇ ಒಂದು ಒಳ್ಳೆಯ ಹೇರ್ ಗ್ರೋತ್ ಆಯಿಲನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.